ಹೇ ಹ್ಯಾಡಲಿಂಗ್ಸ್ ಯಾರೆಲ್ಲ ಬ್ಯಾಂಕ್ ಸೆಕ್ಟರ್ನಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ SBI ಬ್ಯಾಂಕ್ನಲ್ಲಿ ಪ್ರೊಬೇಷನರಿ ಆಫೀಸರ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಈ ಒಂದು ವೇಕೆನ್ಸಿ ಬಂದು ಒಟ್ಟು ನಿಮಗೆ 1500 ವೇಕೆನ್ಸೀಸ್ ಖಾಲಿ ಇರುತ್ತೆ. ಹಾಗೆ ಇದಕ್ಕೆ ಜಸ್ಟ್ ನೀವು ಗ್ರ್ಯಾಜುಯೇಷನ್ ಆಗಿದ್ದರೂ ಸಾಕು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿದ್ದು. ಸೊ ಯಾರೆಲ್ಲ ಈ ಒಂದು ಬ್ಯಾಂಕ್ನಲ್ಲಿ ವರ್ಕ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದು ಎಲಿಜಿಬಿಲಿಟಿ ಇರೋ ಅಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. SBIನಲ್ಲಿ ಇದೀಗ ಪ್ರೊಬೇಷನರಿ ಆಫೀಸರ್ನ 1500 ವೇಕೆನ್ಸೀಸ್ ಖಾಲಿ ಇದ್ದು, ಇದು ನಿಮಗೆ ಫುಲ್ ಟೈಮ್ ವರ್ಕ್ನ ಜಾಬ್ ಆಗಿರುತ್ತೆ. ಇದು ಯಾವುದೋ ಕಾಂಟ್ರಾಕ್ಟ್ ಬೇಸಿಸ್ನ ಜಾಬ್ ಆಗಿರೋದಿಲ್ಲ. ಇನ್ನು ನಿಮಗೆ 1500 ವೇಕೆನ್ಸಿಯ ಜೊತೆಗೆ ಯಾರೆಲ್ಲ PWBD ಕ್ಯಾಟಗರಿ ಇದ್ದೀರೋ ಅವ್ರಿಗೆ ಮಿನಿಮಮ್ 50 ಜಾಬ್ಗೆ ಸಪ್ರೇಟಾಗಿ ರಿಸರ್ವೇಷನ್ ಮಾಡಲಾಗಿರುತ್ತೆ. ಹಾಗೆ ಈ ಒಂದು 1500 ಜಾಬ್ಗೆ ಕೂಡ ರಿಸರ್ವೇಷನ್ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜೂನ್ 18ನೇ ತಾರೀಕಿಂದ ಶುರುವಾಗಿದ್ದು ಜುಲೈ 8ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಸೇಮ್ ಡೇ ಕೂಡ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೆ ಕೊನೆ ದಿನಾಂಕ ಆಗಿದ್ದು, ಇನ್ನು ನಿಮಗೆ ಪ್ರಿಲಿಮಿನರಿ ಹಾಗೆ ನಿಮಗೆ ಟೋಟಲ್ 3 ಸ್ಟೇಜಸ್ ಆಫ್ ಸೆಲೆಕ್ಷನ್ ಪ್ರೊಸೆಸಲ್ಲಿ ಇದ್ದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಅದು ನಿಮಗೆ ಆಗಸ್ಟ್ ಮಂತ್ನಲ್ಲಿ ಇದ್ದು ಆಲ್ ಟಿಕೆಟನ್ನು ನೀವು ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಜುಲೈಯಲ್ಲಿ ಪಡ್ಕೋಬೋದಾಗಿರುತ್ತೆ. ರಿಸಲ್ಟನ್ನು ನೀವು ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಇದ್ದು ನೆಕ್ಸ್ಟ್ ಅದೇ ಮಂತ್ ನಿಮಗೆ ಆಲ್ ಟಿಕೆಟ್ ಕೂಡ ಡೌನ್ಲೋಡ್ ಆಗುತ್ತೆ. ಅದು ಮೇನ್ ಎಕ್ಸಾಮ್ಗೆ ನಿಮಗೆ ಮೇನ್ ಎಕ್ಸಾಮ್ ಬಂದು ಸೆಪ್ಟೆಂಬರಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಫೇಸ್ 3ಯಲ್ಲಿ ಫಿಸಿಯೋಮೆಟ್ರಿಕ್ ಟೆಸ್ಟ್ ಆಗಿ ಇಂಟರ್ವ್ಯೂ ಗ್ರೂಪ್ ಎಕ್ಸಸೈಸ್ಗೆ ಇದು ಬಂದು ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಇದ್ದು ನಿಮಗೆ ರಿಸಲ್ಟನ್ನು ಬಂದು ನವೆಂಬರ್ ಅಥವಾ ಡಿಸೆಂಬರಲ್ಲಿ ನೀಡಲಾಗುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋಂಥ ಅಭ್ಯರ್ಥಿಗೆ ಮಿನಿಮಮ್ 21 ವರ್ಷದಿಂದ ಮ್ಯಾಕ್ಸಿಮಮ್ 30 ವರ್ಷದ ಒಳಗಡೆ ಇರೋವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ ಆ್ಯಸ್ ಯೂಶುವಲ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು. OBC ಆದರೆ 3 years, SC/ST ಆದರೆ 5 years, PWBD ಆದರೆ 10 to 15 yearsವರೆಗೂ ಇದ್ದು, ಸರ್ವಿಸ್ ಮ್ಯಾನ್ಗೂ ಕೂಡ ಅಟ್ಲೀಸ್ಟ್ 5 years ವರ್ಕ್ ಮಾಡಿದ್ದಲ್ಲಿ ಅವ್ರಿಗೂ ಕೂಡ 5 years ರಿಲ್ಯಾಕ್ಸೇಷನ್ನ ನೀಡಲಾಗ್ತಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ನೀವು ಗ್ರ್ಯಾಜುಯೇಷನ್ ಯಾವುದೇ ಡಿಪಾರ್ಟ್ಮೆಂಟಲ್ಲಾದರೂ ಕೂಡ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಸಾಕು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿದ್ದು, ಇದ್ರ ಜೊತೆಗೆ ನೀವೇನಾದರೂ ಪ್ರೊಸೆಸಿಂಗ್ ಕ್ವಾಲಿಫಿಕೇಷನ್ ಆದಂಥ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್, ಚಾರ್ಟರ್ಡ್ ಅಕೌಂಟಿಂಗ್ ಅಥವಾ ಕಾಸ್ಟ್ ಅಕೌಂಟಿಂಗ್ ಏನಾದರೂ ಮಾಡಿದ್ದಲ್ಲಿ ಅಂಥವ್ರು ಕೂಡ ಮೇನಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ PWBD ಕೂಡ ನೀಡಲಾಗ್ತಾಯಿದ್ದು ಬ್ಲೈಂಡ್ನೆಸ್, ಲೋ ವಿಷನ್, ಹೈರಿಂಗ್ ಇಂಪೈರ್ಡ್, ಲೋಕೋಮೋಟರ್ ಡಿಸಬಿಲಿಟೀಸ್ ಯಾರಿಗೆಲ್ಲ ಇದ್ದರೂ ಅಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಸಿವಿಲ್ ಸ್ಕೋರ್ ಕೂಡ ಚೆಕ್ ಮಾಡ್ತಾರೆ. ಆಲ್ಮೋಸ್ಟ್ ಬ್ಯಾಂಕ್ನಲ್ಲಿ ಇವಾಗ ಸಿವಿಲ್ ಸ್ಕೋರ್ನ ಚೆಕ್ ಮಾಡಲಾಗ್ತಾಯಿದ್ದು ಮಿನಿಮಮ್ 650 ಅಥವಾ 600 ಮೇಲೆ ಇರಬೇಕಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನೀವು 750 ರೂಪಾಯಿ ಪೇ ಮಾಡಬೇಕಾಗಿದ್ದು, ಯಾರೆಲ್ಲ SC/ST PWBD ಇದ್ದೀರೋ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹಾಗೆ ನಿಮಗೆ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಅನ್ನೋಂಥವ್ರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ನೀಡಲಾಗ್ತಾ ಇರುತ್ತೆ ಆನ್ಲೈನಲ್ಲಿ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ 3 ಸ್ಟೇಜಸ್ ಆಫ್ ಮೇನ್ ಎಕ್ಸಾಮ್ ಇರುತ್ತೆ. ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಇದಕ್ಕೆ ಬಂದು ನಿಮಗೆ 100 ಮಾರ್ಕ್ಸ್ಗೆ 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ 3 ಸಬ್ಜೆಕ್ಟಲ್ಲಿ. ಇನ್ನು ಸೆಕೆಂಡ್ ಬಂದು ಮೇನ್ ಎಕ್ಸಾಮ್, ಇದಕ್ಕೆ ನಿಮಗೆ 200 ಮಾರ್ಕ್ಸ್ಗೆ 3 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದ್ದು, ಜೊತೆಗೆ ನಿಮಗೆ ಡಿಸಪಿಯರ್ ಪೇಪರ್ ಕೂಡ ನೀಡಲಾಗುತ್ತೆ. ಇದು ಕಮ್ಯುನಿಕೇಷನ್ ಸ್ಕಿಲ್ಸ್ದು. ಇದಕ್ಕೆ ಬಂದು ನಿಮಗೆ 30 ಮಾರ್ಕ್ಸ್ಗೆ ಇರುತ್ತೆ. ಇದಕ್ಕೆ ಬಂದು ನಿಮಗೆ 30 ಮಿನಿಟ್ಸ್ ಟೋಟಲಾಗಿ 3 hours 30 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಕೂಡ ಮೇನ್ ಎಕ್ಸಾಮಲ್ಲಿ ಮಿನಿಮಮ್ ಸ್ಕೋರ್ ಮಾಡಬೇಕಾಗಿರುತ್ತೆ ನೀವು ಟೆಸ್ಟ್ 1, 2, 3, 4ಅಲ್ಲಿ ಆ್ಯಂಡ್ ಡಿಸಪಿಯರ್ ಪೇಪರಲ್ಲಿ ಇಂಡಿವಿಜುವಲಲ್ಲಿ ಕೂಡ. ಇನ್ನು ಮಿನಿಮಮ್ ಅಗ್ರಿಗೇಟ್ ಕ್ವಾಲಿಫಿಕೇಷನ್ ಸ್ಕೋರ್ ಬಂದು ನಿಮಗೆ ಕ್ಯಾಂಡಿಡೇಟ್ ನಂಬರ್ ಬಂದು ಅಪ್ ಟು 3 times ಇರಬೇಕಾಗಿರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರು ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಜೊತೆಗೆ ನಿಮಗೆ ಫಿಸಿಯೋಮೆಟ್ರಿಕ್ ಟೆಸ್ಟ್ ಕೂಡ ಇರುತ್ತೆ.
ಮಿನಿಮಮ್ ಸ್ಕೋರ್ ಮಾರ್ಕ್ಸಲ್ಲಿ ನಿಮಗೆ ಅಂದರೆ ಮೇನ್ ಎಕ್ಸಾಮಲ್ಲಿ ನಿಮಗೆ ಇದು ಬಂದು ಪರ್ಸ್ನಲ್ ಇಂಟರ್ವ್ಯೂ ಆಗಿರುತ್ತೆ. ಗ್ರೂಪ್ ಎಕ್ಸ್ಕ್ಯೂಸ್ನಲ್ಲಿ 20 ಮಾರ್ಕ್ಸ್, ಇಂಟರ್ವ್ಯೂಲ್ಲಿ 30 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್ಗೆ ಇರುತ್ತೆ. ಇದು ಮ್ಯಾಕ್ಸಿಮಮ್ ಆಗಿರುತ್ತೆ. ಮತ್ತು ಮೇನ್ ಎಕ್ಸಾಮಲ್ಲಿ ನಿಮಗೆ 230 ರೈಟಿಂಗಲ್ಲಿ ಇರುತ್ತೆ. ಗ್ರೂಪ್ ಎಕ್ಸಾಮ್ಗೆ ಮತ್ತು ಇಂಟರ್ವ್ಯೂಗೆ 50 ಮಾರ್ಕ್ಸ್ 280 ಆಗಿದ್ದು, ಇದರಲ್ಲಿ ಮಿನಿಮಮ್ 75 ರೈಟಿಂಗಲ್ಲಿ ಇರಬೇಕಾಗುತ್ತೆ. ಇಂಟರ್ವ್ಯೂ ಇದರಲ್ಲಿ 25, ಒಟ್ಟು ನಿಮಗೆ 100 ಮಾರ್ಕ್ಸ್ನ ತೊಗೋಬೇಕಾದ್ರೆ ಇದು ಮಿನಿಮಮ್ ಆಗಿರುತ್ತೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ನ ಆಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಅದನ್ನು ನೀವು ಒನ್ಸ್ ಮೆನ್ಷನ್ ಮಾಡಿದ್ಮೇಲೆ ನೀವು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇನ್ನು ನಿಮ್ಮ ಸ್ಯಾಲ್ರಿ ಜನ ನೋಡೋದಾದರೆ ಮಿನಿಮಮ್ ಸ್ಯಾಲ್ರಿ ಬಂದು ನಿಮಗೆ 48,000ದಿಂದ ಶುರುವಾಗ್ತಿದ್ದು ಮ್ಯಾಕ್ಸಿಮಮ್ ನಿಮಗೆ 85ವರೆಗೂ ಇರುತ್ತೆ. ಇದರ ಜೊತೆಗೆ ನಿಮಗೆ DA, HRA, CCA, PF, ಕಾಂಟ್ರಿಬ್ಯೂಷನ್ ಪೆನ್ಷನ್, ಹಾಗೆ ಮೆಡಿಕಲ್ ಫೆಸಿಲಿಟಿ, ಲೇನ್ಸ್, ರೆಂಟಲ್ ಫೆಸಿಲಿಟಿ, ಹಾಗೆ ಅದರ್ ಅಲವೆನ್ಸಸ್ ಕೂಡ ಇರುತ್ತೆ ನಿಮಗೆ. ಹಾಗೆ ನೀವೇನಾದರೂ ಮುಂಬೈಯಲ್ಲಿ ಅಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರಿಗಾದರೆ 21.97 lakh ಪರ್ ಆ್ಯನಮ್ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗ್ತಾ ಇರುತ್ತೆ. ಹಾಗೆ ನಿಮಗೆ ಟ್ರೈನಿಂಗ್ ಹಾಗೆ ಕೆರಿಯರ್ಸ್ ಪಾತ್ ಕೂಡ ಇದು. ನಿಮಗೆ ನೀವೇನಾದರೂ ಇದರಲ್ಲಿ 3 years ಮಿನಿಮಮ್ ವರ್ಕ್ ಮಾಡಿದ್ದಾದಲ್ಲಿ 2 lakh rupees ಹೊರತಾಗಂಥ ಬಾಂಡ್ ಕೂಡ ನೀಡಲಾಗುತ್ತೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡೋವಂಥವ್ರು www.sbi.bank.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಇಫ್ ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ಅಥವಾ ಫೀಸ್ ಪೇ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ನೆಟ್ವರ್ಕ್ ಏನಾದರೂ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿದ್ದು 11 to 5 PM ಒಳಗಡೆ ವರ್ಕಿಂಗ್ ಡೇಸಲ್ಲಿ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಅಥವಾ ಇಲ್ಲಿ ಕಾಣಿಸ್ತಿರೋಂಥ cgcr.ibps.in ಈ ಒಂದು ಮೇಲ್ಗೆ ಕೂಡ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ನಿಮ್ಮ ಲೆಫ್ಟ್ ಥಂಬ್ ಇಂಪ್ರೆಷನ್ ಮತ್ತು ನಿಮ್ಮ ಸಿಗ್ನೇಚರ್ ಏನಾದರೂ ಕೇಳಿದರೆ ಸಿಗ್ನೇಚರ್ ಕೂಡ ಒಂದು ವೈಟ್ ಶೀಟ್ ಮೇಲೆ ಬರೆದು ನೀವು ಕಳಿಸ್ಬೇಕಾಗಿದ್ದು, ಬಯೋಮೆಟ್ರಿಕ್ ವೆರಿಫಿಕೇಷನ್ ಕೂಡ ಇರುತ್ತೆ ನಿಮ್ಮ ಎಕ್ಸಾಮಿನೇಷನ್ ಸಮಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡಿದಾದಮೇಲೆ ಅಥವಾ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಮಾಡಿದಾದಮೇಲೆ ಬರುವಂಥ ಫಾರ್ಮ್ನ ನೀವು ತೊಗೊಂಡು ಇಟ್ಕೋಬೇಕಾಗುತ್ತೆ ರೆಫರೆನ್ಸ್ಗೋಸ್ಕರ. ಆ್ಯಂಡ್ ನೀವೇನೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು ಕೂಡ ನಿಮ್ಮ ಒಂದು ಪ್ರತಿ ಡಾಕ್ಯುಮೆಂಟ್ ಕೂಡ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಕ್ಲಿಯರ್ ಇರೋಕ್ಕೋಸ್ಕರ. ಆ್ಯಂಡ್ ನೀವು ಜೊತೆಗೆ ಯಾವುದೇ ಅಪ್ಲಿಕೇಶನ್ ಕೂಡ ರಾಂಗ್ ಮಾಡೋಕ್ಕೆ ಹೋಗ್ಬಿಡಿ ಅಥವಾ ನಿಮಗೆ ಡಾಕ್ಯುಮೆಂಟ್ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಆ ರೀತಿ ಮಿಸ್ ಮಾಡಿದಲ್ಲಿ ಕೂಡ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಇನ್ನು ನಾವು ನಮ್ಮ ಕರ್ನಾಟಕದಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ನಿಮಗೆ ಬೆಳಗಾವಿ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮೈಸೂರು, ಬ್ಯಾಂಗ್ಳೂರು, ಹಾಗೆ ಮಂಗಳೂರು, ಶಿವಮೊಗ್ಗ, ಉಡುಪಿಯಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ನ ನೋಡ್ಬೋದಾಗಿದ್ದು, ಮೇನ್ ಎಕ್ಸಾಮ್ಗೆ ಬಂದು ಒಟ್ಟು ಬ್ಯಾಂಗ್ಳೂರು, ಧಾರವಾಡ, ಹುಬ್ಬಳ್ಳಿ, ಮೈಸೂರು ಇಷ್ಟು ಒಟ್ಟು ನಿಮಗೆ 4 ಪ್ಲೇಸಸಲ್ಲಿ ಮಾತ್ರ ಎಕ್ಸಾಮನ್ನು ಬರಿಬೋದಾಗಿರುತ್ತೆ ಮೇನ್ ಎಕ್ಸಾಮ್ಗೆ. ಸೊ ನೋಡಿ, ನಿಮ್ಮ ಫೋಟೋಸ್, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಇವನ್ನೆಲ್ಲ ನೀವು ಕಳಿಸ್ಬೇಕಾಗುತ್ತೆ ಏನಪ್ಪ ಅಂದರೆ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಜಾಬ್ನ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿ ತಪ್ಪು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಅಪ್ಲೈ ಮಾಡ್ತಾವ್ರು ಎಲ್ಲರಿಗೂ ನನ್ನ ಕಡೆಯಿಂದ ಬರೀ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಧನ್ಯವಾದಗಳು.